ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ರಾಜನೇ, ನನ್ನನ್ನು ರಕ್ಷಿಸು. ಈ ದೊಡ್ಡ ಮೀನುಗಳು ನನ್ನನ್ನು ತಿಂದು ಹಾಕುತ್ತವೆ. ನೀನೇ ಭಯಪಡಬೇಡ, ನಾನು ನಿನ್ನನ್ನು ಕಾಪಾಡುತ್ತೇನೆ. ಆಹಾ, ಇದೆಂಥ ಚಮತ್ಕಾರ! ಈ ಮೀನು ಇಷ್ಟು ಬೇಗ ದೊಡ್ಡದಾಗಿದೆ. ಇದನ್ನು ಸಮುದ್ರದಲ್ಲೇ ಬಿಡೋಣ. ಸತ್ಯವ್ರತನೇ, ಸಕಲ ಜೀವಿಗಳ ಬೀಜವನ್ನು ರಕ್ಷಿಸಿ. ಮಹಾಪ್ರಳಯ ಬರುತ್ತಿದೆ. ಧರ್ಮವನ್ನು ಕಾಯುವ ನೌಕೆಯನ್ನು ನಿರ್ಮಿಸು. ನನ್ನಲ್ಲಿ ನಂಬಿಕೆ ಇಡು. ನಿನ್ನನ್ನು ನಾನೇ ದಾರಿ ತೋರುತ್ತೇನೆ. ಇನ್ನೂ ವೇದಗಳು ನನ್ನ ಕೈಯಲ್ಲಿ, ಈ ಪ್ರಪಂಚವೇ ನನ್ನ ಮುಷ್ಟಿಯಲ್ಲಿ. ಶಂಕಾಸುರನೇ, ನಿನ್ನ ಅಂತ್ಯ ನನ್ನಿಂದಲೇ. ಮತ್ಸ್ಯ ಅವತಾರ. ವಿಷ್ಣು ಅವತಾರವೆಂದು ತಿಳಿಯದ ಸತ್ಯವ್ರತನು ಆ ಸಣ್ಣ ಮೀನನ್ನು ಕಾಪಾಡಿದ. ಆ ಸಣ್ಣ ಮೀನು ವಿಷ್ಣು ಅವತಾರ ತಾಳಿ ವೇದಗಳನ್ನು ಹಾಗೂ ಪ್ರಳಯದಿಂದ ಜನರನ್ನು ರಕ್ಷಿಸಿತು. ಆದರೆ ಈಗ ಅದೇ ಮೀನುಗಳು ವಾಸಿಸುವ ಸ್ಥಳವಾದ ಸಮುದ್ರವನ್ನು ಪ್ಲಾಸ್ಟಿಕ್ಕಿಂದ ಕಲುಷಿತಗೊಳಿಸಿ ಮೀನುಗಳನ್ನು ಕೊಲ್ಲುತ್ತಿದ್ದೀರಾ. ಅದಕ್ಕಾಗಿ ನೀವು ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು ಹಾಗೂ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಮಾಡಬೇಕು. ನಮೋ ನಾರಾಯಣ ನಾರಾಯಣ ನಾರಾಯಣ. ನಿಲ್ಲಿಸಿ, ನಿಲ್ಲಿಸಿ! ಮಂದರ ಪರ್ವತವು ಮುಳುಗುತ್ತಿದೆ. ನಮೋ ನಾರಾಯಣ. ಅವತಾರ. ಕೂರ್ಮನು ಸಮುದ್ರದ ಒಳಗೆ ಮೌನವಾಗಿ ಮಂದರ ಪರ್ವತವನ್ನು ತಾಳಿದನು. ಅದೇ ರೀತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೂಡ ಪ್ರಚಾರವಿಲ್ಲದೆ, ಗದ್ದಲವಿಲ್ಲದೆ ಸಮಾಜದ ಮೂಲ ಮಟ್ಟದಲ್ಲಿ ಸೇವೆ ಮಾಡುತ್ತಿದೆ. ಆಧಾರ ಶಕ್ತಿ, ಸಂಕಟ ಕಾಲದಲ್ಲಿ ಸ್ಥೈರ್ಯ ಹಾಗೂ ನಿಷ್ಕಾಮ ಸೇವೆಯನ್ನು ಸಲ್ಲಿಸುತ್ತಿದೆ. ಕೂರ್ಮನ ಸೇವೆಯಂತೆ RSS ವ್ಯಕ್ತಿ ಅಥವಾ ಅಧಿಕಾರಕ್ಕಾಗಿ ಅಲ್ಲ, ಸಮಾಜ ಮತ್ತು ರಾಷ್ಟ್ರದ ಹಿತಕ್ಕಾಗಿ ಕೆಲಸ ಮಾಡುತ್ತದೆ. ಅಂತಹ ಸಂಘಕ್ಕೆ 100 ವರ್ಷ ತುಂಬಿದೆ. ಆ ಸಂತೋಷದ ಸಮಾರಂಭದಲ್ಲಿ ನಾವು ಭಾಗಿಯಾಗೋಣ.
ನಮೋ ನಾರಾಯಣ ನಾರಾಯಣ ನಾರಾಯಣ. ವರಾಹ ಅವತಾರ. ಹಿರಣ್ಯಾಕ್ಷನು ಭೂದೇವಿಯನ್ನು ಸಮುದ್ರದಲ್ಲಿ ಅಡಗಿಸಿದ. ಆ ಭೂದೇವಿಯನ್ನು ಕಾಪಾಡಲು ವಿಷ್ಣುವೇ ಅವತಾರ ತಾಳಬೇಕಾಯಿತು. ಸಾಕ್ಷಾತ್ ಮಹಾವಿಷ್ಣು ಕಾಪಾಡಿದ ಭೂಮಿಯನ್ನು ನೀವು ಈಗ ಅರಣ್ಯನಾಶ ಹಾಗೂ ಪರಿಸರವನ್ನು ಕಲುಷಿತಗೊಳಿಸುತ್ತಿದ್ದೀರಾ. ಈ ಭೂಮಿಯ ಮಕ್ಕಳಾದ ನೀವು ಅದನ್ನು ರಕ್ಷಿಸುವ ಜವಾಬ್ದಾರಿಯನ್ನು ನೀವೇ ಹೊರಬೇಕು. ನಮೋ ನಾರಾಯಣ ನಾರಾಯಣ ನಾರಾಯಣ. ಮಗು, ಈಗ ಅರಮನೆಗೆ ಹೋಗುತ್ತಿದ್ದೀಯಾ? ಅಲ್ಲಿ ಹರಿನಾಮ ಹೇಳಬೇಡ ಕಂದ. ಪ್ರಹ್ಲಾದ, ಗುರುಕುಲದಲ್ಲಿ ಏನು ಕಲಿತು ಬಂದೆ ಕಂದ? ಪಿತಾಶ್ರೀ, ನಾನು ಹರಿನಾಮ ಸ್ಮರಣೆ ಕಲಿತೇನೆ. ಹರಿ ಹರಿ ಹರಿ, ಎಲ್ಲಿರೋಳು ನಿನ್ನ ಹರಿ? ಈ ಜನರಲ್ಲಿರುವನೇ? ಈ ಸಿಂಹಾಸನದಲ್ಲಿ? ಕೊಮ್ಮದಲ್ಲಿ? ಶ್ರೀಹರಿಯು ಸರ್ವೋತ್ತಮನು. ಅವನು ಎಲ್ಲಾ ಕಡೆಯೂ ಇದ್ದಾನೆ. ನರಸಿಂಹ ಅವತಾರವು ಅಸಹಾಯಕ ರಕ್ಷಣೆ ಮತ್ತು ದೌರ್ಜನ್ಯದ ವಿರುದ್ಧದ ನ್ಯಾಯದ ಪ್ರತೀಕವಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಎದುರಿಸುವ ಶೋಷಣೆ, ಭಯ ಮತ್ತು ಅನ್ಯಾಯಗಳಿಗೆ ಈ ಅವತಾರ ಗಟ್ಟಿಯಾಗಿ ಧೈರ್ಯದ ಸಂದೇಶವನ್ನು ನೀಡುತ್ತದೆ. ಶೋಷಣೆ ಮಾಡುವುದು ಹಾಗೂ ಅದನ್ನು ನೋಡಿ ಮೌನವಾಗಿ ಇರುವುದು ಅಧರ್ಮವೇ. ಇಂತಹ ಅಸಹಾಯಕರನ್ನು ತುಳಿಯುವ ಶಕ್ತಿಗೆ ಎದುರಾಗಿ ಧರ್ಮ ಉಗ್ರನಾಗಿ ನಿಂತೇ ನಿಲ್ಲುತ್ತದೆ. ನಮೋ ನಾರಾಯಣ ನಾರಾಯಣ ನಾರಾಯಣ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ ಶಾಂತಿ ಶಾಂತಿ. ಆಹಾ, ಎಂಥ ಮಧುರ ಧ್ವನಿ. ಬಾಲಕ, ನಿನ್ನ ಹೆಸರೇನು? ಎಲ್ಲಿಂದ ಬಂದಿರುವೆ? ಮಹಾರಾಜ ಬಲಿ, ಜನರು ಕರೆಯುವುದೇ ನನ್ನ ಹೆಸರು. ನಾನು ಕಾಲಿಡುವುದೇ ನನ್ನ ಜಾಗ. ನನ್ನ ಬಳಿ ವಜ್ರ, ವೈಡೂರ್ಯ, ಸಕಲ ಸಂಪತ್ತು ಇದೆ. ನಿನಗೆ ಏನು ಬೇಕು ಬಾಲಕನೇ? ರಾಜನೇ, ನಿನ್ನ ಭೋಗ ವಸ್ತುಗಳು ನನಗೆ ಬೇಡ. ಅದರ ಅಗತ್ಯ ನನಗಿಲ್ಲ.
ಸರಿ, ಹಾಗಾದರೆ ನನಗೆ 3 ಹೆಜ್ಜೆಯ ಸ್ಥಳವನ್ನು ದಾನವಾಗಿ ನೀಡು. 3 ಹೆಜ್ಜೆ ಸ್ಥಳವೇ ಸಾಕೆ? ಇದು ನೀಡುವೆನು. ಬಲಿರಾಜನೇ, 1 ಹೆಜ್ಜೆ ಭೂಮಿಯ ಮೇಲೆ, 2ನೇ ಹೆಜ್ಜೆ ಆಕಾಶದ ಮೇಲೆ ಇಟ್ಟೇನು. 3ನೇ ಹೆಜ್ಜೆಗೆ ಸ್ಥಳವೇ ಇಲ್ಲದಾಗಿದೆ. ನನ್ನ ಶಿರವನ್ನೇ ನಿಮ್ಮ ನಿವಾಸವಾಗಿಸಿ ಸ್ವಾಮಿ. ವಾಮನಾವತಾರ. ವಾಮನಾವತಾರ ಕಥೆಯು ನಮಗೆ ಮಿತಿಯೊಳಗಿನ ಉಪಯೋಗವೇ ಧರ್ಮ ಎಂಬ ಮಹತ್ವದ ಪಾಠವನ್ನು ಕಲಿಸುತ್ತದೆ. ವಾಮನನು ಕೇವಲ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಮಾತ್ರ ಬೇಡಿಕೊಂಡನು. ಅತಿಯಾದ ಆಸೆ ಹಾಗೂ ಅಹಂಕಾರಕ್ಕೆ ಮಿತಿ ಇರಬೇಕು ಎಂದು ತೋರಿಸಿದನು. ಅದೇ ರೀತಿ ಇಂದಿನ ಕಾಲದಲ್ಲಿ ವಿದ್ಯುತ್ ಮತ್ತು ನೀರು ನಮ್ಮ ಸ್ವತ್ತಲ್ಲ, ಪ್ರಕೃತಿಯ ಅಮೂಲ್ಯ ವರಗಳು ಎಂಬ ಅರಿವಿನಿಂದ ಅವುಗಳನ್ನು ಅಗತ್ಯಕ್ಕಷ್ಟೇ ಬಳಸಬೇಕು ಎಂಬ ಸಂದೇಶವನ್ನು ಈ ಕಥೆ ಸಾರುತ್ತದೆ. ಅಗತ್ಯವಿಲ್ಲದ ದೀಪಗಳನ್ನು ಆರಿಸುವುದು, ನೀರನ್ನು ವ್ಯರ್ಥವಾಗಿ ಹರಿಯದಂತೆ ತಡೆಯುವುದು ಎಂಬ ಸಣ್ಣ ಕ್ರಮಗಳೇ ದೊಡ್ಡ ಸಂರಕ್ಷಣೆಗೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ವಾಮನ ಅವತಾರ ನನಗೆ ನೆನಪಿಸುತ್ತದೆ. ನಮೋ ನಾರಾಯಣ ನಾರಾಯಣ ನಾರಾಯಣ. ಆಹಾ ಕಾಮಧೇನು, ಇದು ಈ ಸನ್ಯಾಸಿ ಬಳಿಯಲ್ಲ, ಈ ರಾಜನ ಬಳಿ ಇರಬೇಕು. ಆಗ ಈ ಪ್ರಪಂಚವನ್ನೇ ಆಳುವೆನು. ಮಾತಾ ಮಾತಾ, ಪಿತಾಶ್ರೀಗೆ ಏನಾಯ್ತು? ಈ ಆಶ್ರಮದ ಪರಿಸ್ಥಿತಿ ಹೀಗೇಕೆ ಇದೆ? ಮಗನೇ ಪರಶುರಾಮ, ಆ ಕಾರ್ತಿವೀರ ಅರ್ಜುನನು ನಮ್ಮ ಕಾಮಧೇನುವನ್ನು ಬಲವಂತವಾಗಿ ಎಳೆದುಕೊಂಡು ಹೋದ. ಅದನ್ನು ತಡೆದಿದ್ದಕ್ಕೆ ನಿಮ್ಮ ತಂದೆಯನ್ನು ಕೊಂದು ಹಾಕಿದ. ಮಗನೇ, ಕೊಂದು ಹಾಕಿದ. ಎಲೆ ಕಾರ್ತಿವೀರ ಅರ್ಜುನನೇ, ನಿನ್ನ 1000 ಬಾಹುಗಳನ್ನು ಕತ್ತರಿಸಿ ನಿನ್ನ ಹಂತಿ ಆಡಲು ಪರಶುರಾಮನು ನಿಂತಿದ್ದೇನೆ. ಬಾ! ಪರಶುರಾಮ ಅವತಾರ. ಈ ಅವತಾರವು ಅಧಿಕಾರ ಮತ್ತು ಶಕ್ತಿ ಸೇವೆಗೆ ಇದ್ದರೆ ಧರ್ಮ, ದುರುಪಯೋಗಕ್ಕೆ ಹೋದರೆ ಪತನ. ಅಹಂಕಾರದಿಂದ ಅಧಿಕಾರವನ್ನು ಬಳಸಿದರೆ ಜನರ ವಿಶ್ವಾಸ ಕಳೆದು ಹೋಗುತ್ತದೆ. ಇಂದಿನ ಅಧಿಕಾರಿಗಳು ಕಾನೂನು ಮತ್ತು ಧರ್ಮದ ಮಿತಿಯಲ್ಲಿ ಕೆಲಸ ಮಾಡಿ ಬಲವನ್ನಲ್ಲ, ನ್ಯಾಯವನ್ನು ಆಧಾರವಾಗಿ ಇಟ್ಟುಕೊಂಡು ಜನಸೇವೆ ಮತ್ತು ಜವಾಬ್ದಾರಿಯನ್ನು ತಮ್ಮ ಶಕ್ತಿಯ ನಿಜವಾದ ಅರ್ಥವೆಂದು ತಿಳಿಯಬೇಕು. ನಮೋ ನಾರಾಯಣ ನಾರಾಯಣ ನಾರಾಯಣ. ರಾಮ, ನಿನ್ನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು ತಂದೆ. ಗುಹ, ನನ್ನ ವನವಾಸದ ಪಯಣ ಮುಂದುವರಿಸಲು ಈ ನದಿಯನ್ನು ದಾಟಬೇಕು. ದಾಟುವುದಕ್ಕೆ ಸಹಾಯ ಮಾಡುವೆಯಾ? ಇದು ಎಂದ ವಿನಂತಿ ಪ್ರಭು. ನಿಮ್ಮ ಪಾದ ಸ್ಪರ್ಶದಿಂದ ಈ ನೆಲವು ಧನ್ಯವಾಯಿತು ತಂದೆ. ಅಣ್ಣ, ಅಣ್ಣ, ನೀನು ಇಲ್ಲದೆ ನನ್ನ ಏಕೆ ಉಸಿರಾಡಲಿ? ಅಯೋಧ್ಯೆ ಅನಾಥವಾಗಿದೆ ಅಣ್ಣ. ತಂದೆಯ ವಚನವೇ ನನ್ನ ಧರ್ಮ, ವನವಾಸವೇ ನನ್ನ ಕಿರೀಟ. ಒತ್ತಾಯಿಸಬೇಡ ಭರತ.
ಅಣ್ಣ, ಇದೇ ನಿನ್ನ ಮಾತಾದರೆ ನಿನ್ನ ಪಾದುಕೆಗಳನ್ನು ಕೊಡು. ಅದನ್ನು ರಾಜನಾಗಿಸಿ ಅದರ ದಾಸನಂತೆ ರಾಜ್ಯವನ್ನು ಆಳುತ್ತೇನೆ. ರಾಮ ಅವತಾರ. ರಾಮನ ಸಹೋದರತ್ವವು ಇಂದಿನ ಜಗತ್ತಿಗೆ ನೀಡುವ ಮಹತ್ವದ ಸಂದೇಶವೆಂದರೆ ಕುಟುಂಬ ಸಾಮರಸ್ಯ. ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರು ಅಧಿಕಾರ, ಸ್ವಾರ್ಥ ಹಾಗೂ ಅಹಂಕಾರಕ್ಕಿಂತ ಧರ್ಮ, ತ್ಯಾಗ ಮತ್ತು ಪರಸ್ಪರ ಗೌರವವನ್ನು ಮುಂದುವರೆಸಿದರು. ಭರತನು ರಾಜಸಿಂಹಾಸನವನ್ನು ತಿರಸ್ಕರಿಸಿ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಟ್ಟು ಆಡಳಿತ ನಡೆಸಿದರು. ಕುಟುಂಬದ ಒಳಗಿನ ಏಕತೆ ಮತ್ತು ನಿಷ್ಠೆಯ ಶ್ರೇಷ್ಠ ಉದಾಹರಣೆ. ಲಕ್ಷ್ಮಣನು ಕಷ್ಟದ ವನವಾಸದಲ್ಲೂ ರಾಮನ ಜೊತೆಯಲ್ಲಿ ನಿಂತು ಬೆಂಬಲ ನೀಡಿದಂತೆ ಕುಟುಂಬದ ಸದಸ್ಯರು ಸಂಕಷ್ಟದ ವೇಳೆಯಲ್ಲಿ ಪರಸ್ಪರ ಸಹಾಯ ಮಾಡಬೇಕು ಎಂಬ ಪಾಠವನ್ನು ಇದು ನೀಡುತ್ತದೆ. ನಮೋ ನಾರಾಯಣ ನಾರಾಯಣ ನಾರಾಯಣ. ಅವತಾರ. ಶ್ರೀಕೃಷ್ಣನು ಧೈರ್ಯವು ಇಂದಿನ ಆತ್ಮಹತ್ಯೆ ಆಲೋಚನೆಗಳಿಗೆ ಬಳಲುವ ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ವದ ಸಂದೇಶವನ್ನು ನೀಡುತ್ತದೆ. ಕುರುಕ್ಷೇತ್ರದಲ್ಲಿ ಅರ್ಜುನನು ಮಾನಸಿಕ ಒತ್ತಡ, ಭಯ ಮತ್ತು ಗೊಂದಲದಲ್ಲಿ ಕುಸಿದಾಗ ಕೃಷ್ಣನು ಅವನನ್ನು ತಿರಸ್ಕರಿಸದೆ ಅವನ ನೋವನ್ನು ಅರಿತು ಆತ್ಮಸ್ಥೈರ್ಯದಿಂದ ತುಂಬಿ ಜೀವನದ ಅರ್ಥವನ್ನು ನೆನಪಿಸುತ್ತಾನೆ. ಇದು ಪಲಾಯನ ಧೈರ್ಯವಲ್ಲ, ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವೇ ನಿಜವಾದ ಶೌರ್ಯ ಎಂದು ಬೋಧಿಸುತ್ತದೆ. ಇಂದಿನ ವಿದ್ಯಾರ್ಥಿಗಳಿಗೆ ಕೃಷ್ಣನ ಸಂದೇಶ ಸ್ಪಷ್ಟ: ಅಂಕಗಳನ್ನು ಹಾಗೂ ತಾತ್ಕಾಲಿಕ ವೈಫಲ್ಯಗಳು ಜೀವನದ ಅಂತ್ಯವಲ್ಲ. ನೋವು ಹೇಳಿಕೊಳ್ಳುವುದು, ಸಹಾಯ ಕೇಳುವುದು ಮತ್ತು ಸಮಯದ ಮೇಲೆ ನಂಬಿಕೆ ಇಡುವುದೇ ಧೈರ್ಯ. ನಮೋ ನಾರಾಯಣ ನಾರಾಯಣ ನಾರಾಯಣ. ಸಾರಥಿ, ನನಗೆ ಅರಮನೆಯಿಂದ ಹೊರಹೋಗಲು ಇಚ್ಛೆಯಾಗಿದೆ. ನನ್ನನ್ನು ಕರೆದೊಯ್ಯುವೆಯಾ? ನಿಮ್ಮ ಆಜ್ಞೆಯಂತೆ ಆಗಲಿ. ಸಾರಥಿ,
ಜನರು ಏಕೆ ಇಷ್ಟು ದುಃಖ ಅನುಭವಿಸುತ್ತಿದ್ದಾರೆ? ಈ ದುಃಖಕ್ಕೆ ಅಂತ್ಯವಿದೆಯೇ? ರಾಜಕುಮಾರನೇ, ಈ ಲೋಕದಲ್ಲಿ ಯೌವನ ಶಾಶ್ವತವಲ್ಲ. ವೃದ್ಧಾಪ್ಯ ಮತ್ತು ಮರಣವನ್ನು ತಿಳಿದಾಗ ಮಾತ್ರ ಜೀವನದ ನಿಜವಾದ ಅರ್ಥ ಹುಡುಕುವ ಬುದ್ಧಿ ಮೂಡುತ್ತದೆ. ಬುದ್ಧ ಅವತಾರ. ಬುದ್ಧನ ಕಥೆಯ ಮೂಲಕ ಪಂಚ ಪರಿವರ್ತನೆ ಮತ್ತು ಪಂಚಮುಖಿ ಶಿಕ್ಷಣದಿಂದ ಭಾವನೆಗಳನ್ನು ನಿಯಂತ್ರಿಸುವ ಸಂದೇಶ ಸ್ಪಷ್ಟವಾಗಿ ತಿಳಿಯುತ್ತದೆ. ಬುದ್ಧನು ಕ್ರೂರ ವ್ಯಕ್ತಿಗಳಲ್ಲಿಯೂ ಕೋಪ, ಹಿಂಸೆ ಮತ್ತು ಅಜ್ಞಾನವನ್ನು ತಿರಸ್ಕರಿಸಿ ದೃಷ್ಟಿ ಪರಿವರ್ತನೆಯ ಮೂಲಕ ಅವನ ಚಿಂತನೆ ಬದಲಿಸಿದನು. ಇದರಿಂದ ಕೋಪವು ಶಾಂತಿಗೆ, ಭಯವು ಧೈರ್ಯಕ್ಕೆ ಪರಿವರ್ತನೆ ಆಯಿತು. ಇದೇ ಪಂಚ ಪರಿವರ್ತನೆ. ಬುದ್ಧನ ಉಪದೇಶಗಳನ್ನು ಪಂಚಮುಖಿ ಶಿಕ್ಷಣದಂತೆಯೇ ಸಮಗ್ರವಾಗಿವೆ. ನಮೋ ನಾರಾಯಣ ನಾರಾಯಣ ನಾರಾಯಣ. ಅವತಾರ. ಪಂಚ ಪರಿವರ್ತನೆಯ ಮೂಲಕ ಕಲ್ಕಿ ಅವತಾರವನ್ನು ಕಾಯದೆ ಇದ್ದರೂ ನಾವು ಸಂಪೂರ್ಣ ಜಗತ್ತನ್ನೇ ಬದಲಾಯಿಸಬಹುದು. ದೇವರು ಎಲ್ಲರೊಳಗೂ ಇರುವುದರಿಂದ ಬದಲಾವಣೆ ಹೊರಗಿನಿಂದ ಅಲ್ಲ, ನಮ್ಮೊಳಗಿಂದಲೇ ಆರಂಭವಾಗಬೇಕು.
ದೃಷ್ಟಿ, ಚಿಂತನೆ, ಭಾವನೆ, ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಪರಿವರ್ತನೆ ತಂದುಕೊಂಡಾಗ ಪ್ರತಿ ವ್ಯಕ್ತಿಯು ಧರ್ಮದ ಪ್ರತಿನಿಧಿಯಾಗುತ್ತಾನೆ. ಪ್ರತಿಯೊಬ್ಬನೂ ತನ್ನೊಳಗಿನ ದೈವತ್ವವನ್ನು ಅರಿತು ಸ್ವಾರ್ಥ, ಅಹಂಕಾರ ಮತ್ತು ಹಿಂಸೆಯನ್ನು ತ್ಯಜಿಸಿದರೆ ಸಮಾಜವೇ ಶಾಂತಿ ಮತ್ತು ನ್ಯಾಯದ ಮಾರ್ಗದಲ್ಲಿ ಸಾಗುತ್ತದೆ. ಆದ್ದರಿಂದ ಕಲ್ಕಿಯನ್ನು ಕಾಯುವುದಕ್ಕಿಂತ ನಾವೇ ಬದಲಾವಣೆ ಆಗೋಣ. ವೈಯಕ್ತಿಕ ಪಂಚ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಸಾಧ್ಯ. ನಮೋ ನಾರಾಯಣ ನಾರಾಯಣ ನಾರಾಯಣ. ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ सुहानी मस्त चांदनी, रात सुहानी मस्त चांदनी।